ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಾಗೆ ಇವತ್ತು ಬೆಳಗ್ಗೆಯಿಂದನೇ ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಟೈಮ್ ಆಗಲೇ ಒಂದು 7-7:30 ಆಗಿತ್ತು ಅನಿಸುತ್ತೆ. ಹಾಗೆ ಇವತ್ತು ಸ್ಪೆಷಲ್ ಏನು ಅಂದರೆ, ಮೊನ್ನೆ ನಮ್ಮ ದೊಡ್ಡಮ್ಮವ್ರ ಊರಿಂದ ಬರಬೇಕಾದ್ರೆ ಕೋಳಿ ಕಟ್ಟಿ ಕಳಿಸಿದ್ರಲ್ಲ, ನಾಟಿ ಕೋಳಿ, ಅದು ಸಾಂಬಾರು ಮಾಡ್ತಾಯಿದ್ದೀನಿ. ಹಾಗೆ ನಮ್ಮ ಮನೆಯವರು ಎಕ್ಸ್ಟ್ರಾ ಕೋಳಿ ತರ್ತೀನಿ ಅಂದರು, ಅದರಲ್ಲಿ ಫ್ರೈ ಮಾಡು ಮಕ್ಕಳು ತಿಂತಾರೆ ಅಂತೇಳಿ ಚಿಕನ್ ಫ್ರೈ ಮತ್ತು ಚಿಕನ್ ಸಾಂಬಾರಿಗೆ ರೆಡಿ ಮಾಡ್ಕೋತಾ ಇದ್ದೆ. ನಮ್ಮ ಮನೆಯವ್ರು ಕೋಳಿ ಇಟ್ಕೋತಾಯಿದ್ರು, ಅದನ್ನ ಹಾಗೆ ನೋಡೋಣ ಅಂತ ಬಂದೆ. ಅಷ್ಟರಲ್ಲಿ ನಮ್ಮ ಮಗನೂ ಎದ್ದು ಬಂದ. ಹಾಗೆ ನಮ್ಮ ದೊಡ್ಡಮ್ಮ ಕಟ್ಟಿ ಕಳಿಸಿದ್ರಲ್ಲ ಕಡಲೆಕಾಯಿ, ಅದನ್ನ ಬಿಸಿಲಲ್ಲಿ ನಮ್ಮ ಅಪ್ಪ ಎಲ್ಲ ಒಣಗಾಕಿದ್ರು. ಹಾಗೆ ನಾನು ಚಿಕನ್ ಸಾಂಬಾರನ್ನ ನಾಟಿ ಸ್ಟೈಲ್ ಚಿಕನ್ ಸಾಂಬಾರು ಅಂತ ಒಂದು ವಿಡಿಯೋ ಹಾಕಿದ್ದೀನಿ. ನೀವೇನಾದ್ರು ಈ ಸಾಂಬಾರು ರೆಸಿಪಿ ಬೇಕು ಅಂದರೆ ಹೋಗಿ ಆ ವಿಡಿಯೋದಲ್ಲಿ ನೋಡ್ಕೊಂಡು ಬನ್ನಿ. ಹಾಗೆ ನಾನು ಅದೇ ರೀತಿಯೇ ಮಾಡ್ತಾಯಿದ್ದೀನಿ. ಆದರೆ ನಮ್ಮ ದೊಡ್ಡಮ್ಮ ಮಾಡಿದ್ರೆ ಸಕ್ಕತ್ತಾಗಿ ಮಾಡಿದ್ರು ಸಾಂಬಾರು. ಆ ಟೇಸ್ಟ್ ಕೊಡೋಕ್ಕೆ ಬರೋಲ್ಲ ನಮ್ಮ ಕೈಲಿ, ನಾವೇನೇ ಮಾಡಿದ್ರು ಆ ಟೇಸ್ಟ್ ಕೊಡೋಕ್ಕೆ ಬರೋಲ್ಲ. ಆದರೂ ನಾನು ಚೆನ್ನಾಗಿತ್ತು, ನಾನು ಮಾಡಿದ್ದು ಸಾಂಬಾರು ಇಷ್ಟ ಆಯಿತು. ನಿಮಗೇನಾದ್ರು ಆ ರೆಸಿಪಿ ಬೇಕು ಅಂದರೆ ನನ್ನ ವಿಡಿಯೋದಲ್ಲಿದೆ, ಹೋಗಿ ನೋಡ್ಕೊಂಡು ಬನ್ನಿ. ಎಲ್ಲ ರೆಡಿ ಮಾಡಿಕೊಂಡು ಈಗ ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊಂಡು, ಸಾಂಬಾರೆಲ್ಲ ಆಲ್ಮೋಸ್ಟ್ ಆಗ್ತಾ ಬಂದಿತ್ತು. ಈಗ ಸಾಂಬಾರು ಇಟ್ಕೊಂಡಿದ್ದೀನಿ, ಬನ್ನಿ. ಈಗ ಚಿಕನ್ ಸಾಂಬಾರಿಗೆ ಇಟ್ಟಿದ್ದೀನಿ. ನೋಡೋಣ, ಈ ಥರ ಮಾಡಿದ್ದೀನಿ. ನೋಡೋಣ ಅವ್ರು ಮಾಡಿರೋ ಥರ ಬರುತ್ತಾ ಇಲ್ವೋ ಗೊತ್ತಿಲ್ಲ, ಬರಲ್ಲ ಅನಿಸುತ್ತೆ ಅವ್ರು ಮಾಡೋ ಟೇಸ್ಟು. ನೋಡೋಣ, ಟ್ರೈ ಮಾಡಿದ್ದೀನಿ. ಹೀಗಾಗಿ ಚಿಕನ್ ಫ್ರೈಗೆ ಅಂತ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಮಾಡಿಬಿಡೋಣ. ಈಗ ಅದನ್ನು ನಾನೇನೇನೆಲ್ಲ ಚಿಕನ್ ಫ್ರೈಗೆ ತೊಗೊತೀನಿ ಅಂತ ತೋರಿಸ್ತೀನಿ. ಇಲ್ಲಿ ಒಂದು 7-8 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಹಾಗೆ ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, 1 ಸ್ಪೂನಷ್ಟು ಮೆಣಸು ತೊಗೊಂಡಿದ್ದೀನಿ. ಒಂದು ಸ್ಪೂನ್ ಆಗ್ಬೋದೇನೋ, ಒಂದು ಸ್ವಲ್ಪ ತೆಂಗಿನಕಾಯಿ ತೊಗೊಂಡಿದ್ದೀನಿ, ಸ್ವಲ್ಪ ತಿಕ್ನೆಸ್ ಬರಲಿ ಅಂತ ಅಷ್ಟೇ. ಹಾಗೆ ಕೊತ್ತಂಬರಿ ಸೊಪ್ಪು, ಪುದೀನ ತೊಗೊಂಡಿದ್ದೀನಿ, ಸ್ವಲ್ಪ ಧನಿಯಾ ಪುಡಿ, ಇಷ್ಟು ರುಬ್ಬೋದಕ್ಕೆ ಹಾಕೋತೀನಿ. ನಾನು ಫ್ರೈ ಎಲ್ಲ ಮಾಡಿಬಿಟ್ಟು ಎಣ್ಣೆಯಲ್ಲಿ ರೋಸ್ಟ್ ಮಾಡಿ ಏನು ಹಾಕಲ್ಲ, ಹಾಗೆ ಹಸಿದೇ ರುಬ್ಕೋತೀನಿ. ಅದ್ರ ಜೊತೆಗೆ 1 ಸ್ಪೂನು ಧನಿಯಾ ಹಾಕೋತೀನಿ, ಅಷ್ಟೇ, ಇನ್ನೇನು ಹಾಕೋದಿಲ್ಲ. ಈಗ ಒಗ್ಗರಣೆಗೆ ಅಂತೇಳಿ ಒಂದು 2 ಈರುಳ್ಳಿನ ತೊಗೊಂಡಿದ್ದೀನಿ. ಹಾಗೆ ಒಂದು 3-4 ಟೊಮೆಟೊ ತೊಗೊಂಡಿದ್ದೀನಿ, ಚಿಕ್ಕದು. ಹಾಗೆ ಕೊತ್ತಂಬರಿ ಮತ್ತು ಪುದೀನ ತೊಗೊಂಡಿದ್ದೀನಿ, ಸ್ವಲ್ಪ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಷ್ಟೇ ನಾನು ಹಾಕೋದು, ಸಿಂಪಲಾಗೆ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ಚಿಕನ್ ಮಸಾಲ ಬರುತ್ತಲ್ಲ, ಚಿಕನ್ ಫ್ರೈ ಪೌಡ್ರು, ಅದನ್ನು ಹಾಕೊಂಡ್ರೆ ತುಂಬ ಟೇಸ್ಟ್ ಇರುತ್ತೆ. ಹಾಗೆ ಬನ್ನಿ ಸಾಂಬಾರು ಏನಾಯಿತು ನೋಡ್ಕೊಂಡು ಬರೋಣ. ಕೊತ್ತಂಬರಿ ಸೊಪ್ಪು ಹಾಕಿ ಕ್ಯಾಪ್ ಕ್ಲೋಸ್ ಮಾಡಿ ಒಂದು 6 ವಿಸಿಲನ್ನು ಬರೆಸ್ಬೇಕಂತೆ. ನೋಡೋಣ. ಈಗ ಚಿಕನ್ ಫ್ರೈಗೆ ಅಂತೇಳಿ ಒಂದು ಪಾತ್ರೆ ಇಟ್ಕೊಂಡು, ಪಾತ್ರೆ ಕಾದಾದ್ಮೇಲೆ ಒಂದು 4-5 ಸ್ಪೂನ್ ಎಣ್ಣೆ ಹಾಕೋತಾ ಇದ್ದೀನಿ. ನಾನು ಜಾಸ್ತಿ ಯೂಸ್ ಮಾಡಲ್ಲ ಎಣ್ಣೆನ, ಅಡುಗೆಗೆಲ್ಲ ಕಮ್ಮಿನೇ ಯೂಸ್ ಮಾಡೋದು. ಹಾಗೆ ಎಣ್ಣೆ ಕಾದಾದ್ಮೇಲೆ ಈಗ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ನೆಲ್ಲ ಈರುಳ್ಳಿ ಹಾಕೋತಾ ಇದ್ದೀನಿ. ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಅಂದರೆ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈಗ ನಾನು ಚಿಕನ್ ಹಾಕೋತಾ ಇದ್ದೀನಿ. ಚಿಕನ್ ಇಲ್ಲಿ 1 kg ಇತ್ತು ಅನಿಸುತ್ತೆ. ಚಿಕನ್ ಹಾಕ್ಕೊಂಡು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ನಾನಿಲ್ಲಿ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಹಾಕೋತಾ ಇದ್ದೀನಿ. ಅರಿಶಿನ ಹಾಕೋದ್ರಿಂದ ಚಿಕನ್ ಅಷ್ಟು ಸ್ಮೆಲ್ ಇರಲ್ಲ ಅಂತೇಳಿ ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಪ್ಲೇಟ್ ಮುಚ್ಚಿ ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ, ಅಲ್ಲಿವರೆಗೂ ಬೇಯಿಸ್ಕೋಬೇಕು. ಹಾಗೆ ನಾನಿಲ್ಲಿ ಖಾರ ಕಮ್ಮಿ ಹಾಕೋತಾ ಇದ್ದೀನಿ. ನಿಮಗೇನಾದ್ರು ಖಾರ ಜಾಸ್ತಿ ಬೇಕು ಅಂದರೆ ಖಾರದ ಪುಡಿ ಹಾಗೆ ಹಸಿಮೆಣ್ಸಿನ್ಕಾಯಿ ಎಲ್ಲ ಹಚ್ಚಿ ಹಾಕೋಬೋದು. ನನ್ನ ಮಕ್ಕಳು ತಿಂತಾರೆ ಅಂತೇಳಿ ಸ್ವಲ್ಪ ಖಾರ ಕಮ್ಮಿ ಹಾಕೋತಾ ಇದ್ದೀನಿ. ಈಗ ಟೊಮೊಟೊ ಹಾಕೋತಾ ಇದ್ದೀನಿ. ಟೊಮೊಟೊ ಜಾಸ್ತಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗೆ ಟೊಮೊಟೊ ಹಾಕಿ ಒಂದು 10 ನಿಮಿಷ ಚೆನ್ನಾಗಿ ನೀರೆಲ್ಲ ಬಿಟ್ಕೊಂಡು ಚಿಕನ್ ಎಲ್ಲ ಡ್ರೈ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸ್ಕೊಂಡು ಈಗ ಖಾರ ರುಬ್ಕೊಂಡಿದ್ನಲ್ಲ ಹಸಿ ಖಾರ, ಆ ಖಾರನ ಹಾಕೋತಾ ಇದ್ದೀನಿ. ನಿಮಗೇನಾದ್ರು ಚಿಕನ್ ಫ್ರೈ ಪೌಡ್ರು ಜಾಸ್ತಿ ಇಷ್ಟ ಆಗಲ್ಲ ಅಂತಂದರೆ ಇದೇ ಮಸಾಲೆನೇ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ರುಬ್ಕೊಂಡು ಹಾಕ್ಕೊಂಡ್ರು ಟೇಸ್ಟ್ ಚೆನ್ನಾಗಿರುತ್ತೆ. ಸ್ವಲ್ಪ ಡ್ರೈ ಥರನೇ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನನ್ನ ಮಕ್ಕಳಿಗೆ ಚಿಕನ್ ಫ್ರೈ ಪೌಡ್ರು ಹಾಕ್ಕೊಂಡ್ರೆ ಇಷ್ಟಪಡ್ತಾರೆ, ಅದಕ್ಕೋಸ್ಕರ ನಾನಿಲ್ಲಿ ಒಂದು 4-5 ಸ್ಪೂನು ಚಿಕನ್ ಫ್ರೈ ಪೌಡ್ರ್ ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಈಗ ಜಾರು ಖಾರ ರುಬ್ಕೊಂಡಿದ್ದೆಲ್ಲ ಅದೇ ಜಾರಿಗೆ ಸ್ವಲ್ಪ ಪೌಡ್ರ್ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ನಾನು ನೀರಿನ ಅಂಶ ಜಾಸ್ತಿ ಹಾಕೋತಾ ಇದ್ದೀನಿ. ಯಾಕೆ ಅಂದರೆ ಮಕ್ಕಳಿಗೆ ಸಾಂಬಾರಿಗಿಂತ ಚಿಕನ್ ಫ್ರೈಯಲ್ಲೇ ರೈಸು ಮತ್ತು ಚಪಾತಿ ತಿನ್ನೋಕ್ಕೆ ಇಷ್ಟಪಡ್ತಾರೆ, ಅದಕ್ಕೋಸ್ಕರ ನಾನು ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಸಾಂಬಾರು ಅಲ್ಲ ಫ್ರೈಯು ಅಲ್ಲ ಅನ್ನೋ ಥರ ಮಾಡ್ಕೋತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಫ್ರೈ ಪೌಡ್ರ್ ಹಾಕಿ ಒಂದು 10 ನಿಮಿಷ ಪ್ಲೇಟ್ ಮುಚ್ಚಿದ್ರೆ ಚಿಕನ್ ಫ್ರೈ ರೆಡಿ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಹಚ್ಚಿಟ್ಕೊಂಡಿದ್ನಲ್ಲ ಅದನ್ನು ಹಾಕಿದ್ರೆ ಟೇಸ್ಟಿಯಾಗಿರೋ ಚಿಕನ್ ಫ್ರೈ ರೆಡಿ. ಹಾಗೆ ಕೊನೆಯಲ್ಲಿ ಲಾಸ್ಟಿಗೆ ನಾವು ಇನ್ನೇನು ಊಟ ಮಾಡೋ ಟೈಮಿಗೆ ಸ್ವಲ್ಪ ನಿಂಬೆಹಣ್ಣು ಬಿಟ್ಕೊಂಡ್ರೆ ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇರುತ್ತೆ. ನಿಮಗೆ ಇಷ್ಟ ಆದರೆ ಒಂದು ಸಲ ಟ್ರೈ ಮಾಡಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ
ನಮ್ಮ ಮನೆಗೆ ಅಮ್ಮವ್ರ ಮನೆಗೆ ಹೋಗ್ಬಿಟ್ಟು ಆಮೇಲೆ ಫಿಲಮ್ ಹೋಗೋಣ ಅಂತ ಹೇಳಿದ್ದಾರೆ. ಅಮ್ಮವ್ರ ಮನೆಗೆ ಅಮ್ಮ ಇಲ್ಲ, ಅಲ್ಲೇ ಇದ್ದಾರೆ, ಸೀತ್ಕಲ್ಲೇ ಇದ್ದಾರೆ ಅಮ್ಮವ್ರ ಮನೆಯಲ್ಲಿ. ಅವರು ಕಳೆಕಾಯಿ ಬಿಡಿಸ್ತಿದ್ರಲ್ಲ, ಅದೆಲ್ಲ ಬಿಡಿಸಿ ಆಮೇಲೆ ಬರ್ತೀನಿ ಅಂತ ಹೇಳಿದರು. ಅದಕ್ಕೆ ಅಪ್ಪ ಒಬ್ಬರು ಇದ್ದಾರೆ, ಅವರಿಗೆ ಹಾಗೆ ಇವತ್ತು ನಾಟಿ ಕೋಳಿ ಸಾಂಬಾರು ಮಾಡಿದ್ದೀನಲ್ಲ, ಹಾಗೆ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡಿ ನಾಳೆ ಸ್ಕೂಲ್ ಸ್ಟಾರ್ಟ್. ಹಾಯ್ ಗಾಯ್ಸ್, ಈಗ ಫಿಲಮ್ ಮುಗಿಸ್ಕೊಂಡು ಬಂದ್ವಿ ಮನೆಗೆ. ಈಗ ಟೈಮ್ 6:30. ಟ್ರಾಫಿಕ್ಕು ಸ್ವಲ್ಪ ಲೇಟ್ ಆಯಿತು. ಹಾಗೆ ಬಂದ ತಕ್ಷಣ ಇವಾಗ ಕಾಫಿ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಸಿಕ್ಕಾಬಟ್ಟೆ ತಲೆನೋವ್ತೈತೆ. ಸ್ನಾನ ಮಾಡಿದ ತಕ್ಷಣ ಹಸಿ ತಲೆನೇ ಹಂಗೆ ಹೋದ್ನಲ್ಲ, ಅದಕ್ಕೆ ಏನೋ ತಲೆನೋವು ನನಗೆ. ಫಿಲಮ್ ಮಾತ್ರ ಸೂಪರಾಗಿತ್ತು, ಚೆನ್ನಾಗೈತೆ. ಫ್ಯಾಮಿಲಿಯೆಲ್ಲ ಕೂತ್ಕೊಂಡು ನೋಡ್ಬೋದು, ಸಕ್ಕತ್ತಾಗಿದೆ ಫಿಲಮು. ನನ್ನ ಮಕ್ಳಿಗೂ ಇಷ್ಟ ಆಯಿತು. ಈಗ ಕಾಫಿ ಕುಡ್ದು ಅಡುಗೆ ಮಧ್ಯಾಹ್ನ ಮಾಡಿದ್ನಲ್ಲ, ಚಿಕನ್ ಸಾಂಬಾರು, ಚಿಕನ್ ಫ್ರೈ ಎಲ್ಲ ಐತೆ. ಈಗ ಮುದ್ದೆ ಒಂದು ಮಾಡಬೇಕು, ಅನ್ನಕ್ಕೆ ಇಟ್ಟಿದ್ದೀನಿ. ಮುದ್ದೆ ಒಂದು ಮಾಡಿಬಿಟ್ಟು ಊಟ ಮಾಡಿ ಮಾಡ್ಕೊಳೋದು ಅಷ್ಟೇ. ಇವತ್ತಿನ ವಿಡಿಯೋ ಇಷ್ಟೇ. ಇವತ್ತಿನ ವಿಡಿಯೋ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬಾಯ್.